ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಕುವೆಂಪು ನಗರದಲ್ಲಿ ಒಂದು ಸ್ಯಾರಿ ಮೇಳ ಹಾಕಿದ್ರಲ್ವ, ಕಾರುಣ್ಯ ರಾಮ್ ಅವ್ರದ್ದು ವೀರ ಉಡುಪು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅವರು ಇವತ್ತೊಂದು ಶಾಪ್ ಹಾಕಿದ್ರು, ಸ್ಟಾಲ್ನ ಚೌಟ್ರಿಯಲ್ಲಿ. ನಮ್ಮ ಫ್ರೆಂಡು ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಓಕೆ ಬರ್ತೀನಿ ಅಂತ ಹೇಳಿದೆ. ಅವರು ಬಂದುಬಿಟ್ಟು ಒಂದು 10 ಮಿನಿಟ್ಸ್ ಆಗಿತ್ತಂತೆ. ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿ ಹೋದ್ವಿ. ಹೋದ್ಸರಿನೂ ಕೂಡ ಇವರು ನಂಜರಾಜ ಬೌದ್ಧ ಚೌಟ್ರಿಲಿ ಕೂಡ ಹಾಕಿದರು, ಆದರೆ ಅಷ್ಟು ಕಲೆಕ್ಷನ್ಸ್ ಆಗ ಇಷ್ಟ ಆಗಿರಲಿಲ್ಲ. ಈ ಸರಿ ಅಂತೂ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರು. ಕಾಟನ್ ಸ್ಯಾರಿಗಳಾಗಿರ್ಬೋದು, ಕ್ರೇಪ್ ಸ್ಯಾರಿಗಳಾಗಿರ್ಬೋದು, ಮೈಸೂರು ಕ್ರೇಪ್ಸ್, ತುಂಬಾ ವೆರೈಟಿ ಆಗಿರೋಂತಹ ಸ್ಯಾರಿಗಳಿತ್ತು. ಕಾಟನ್ ಸ್ಯಾರಿಯಲ್ಲಂತೂ ಗದ್ವಾಲ್ ಕಾಟನ್ನು, ಮಲ್ ಕಾಟನ್ನು, ಪ್ರತಿಯೊಂದು ಸ್ಯಾರಿ ಸಖತ್ತಾಗಿರೋ ರೇಂಜಲ್ಲೆಲ್ಲ ಇಟ್ಟಿದ್ರು. ತುಂಬಾ ಯುನೀಕ್ ಆಗಿರೋ ಕಲೆಕ್ಷನ್ಸ್ನ ಇಟ್ಟಿದ್ರು. ಈ ಸರಿ ತುಂಬ ಇಷ್ಟ ಆಗಿತ್ತು. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಫ್ರೆಂಡಿಗೆ 1-2 ಸ್ಯಾರಿ ಇಷ್ಟ ಆಗಿತ್ತು. ಅದನ್ನು ಫಸ್ಟು ಎತ್ತಿಡಿಸ್ಬಿಡೋಣ ತೋರಿಸಿದ್ರು ನನಗೆ. ಹೋದ ತಕ್ಷಣ ನೋಡಿ ಇವೆರಡು ಇಷ್ಟ ಆಗಿದೆ. ಅಲ್ಲಿ ಹೊರಗಡೆ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇರಲಿಲ್ಲ, ಅದಕ್ಕೋಸ್ಕರ ಒಳಗಡೆನೇ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಬನ್ನಿ ಇವಾಗ ನೋಡೋಣ ಒಂದು ಕಡೆಯಿಂದ ಅಂದ್ಬಿಟ್ಟು ನಾವು ಮತ್ತೆ ಒಂದು ಕಡೆಯಿಂದ ಎಲ್ಲ ಸ್ಯಾರಿಗಳೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ನಾವು ಬೆಳಿಗ್ಗೆ ಒಂದು 10:30 ಅಷ್ಟರಲ್ಲೆಲ್ಲ ಹೋಗಿರೋದ್ರಿಂದ ಆವಾಗವಾಗ ಜನ ಬರ್ತಾಯಿದ್ರು. ಇನ್ನು ಅದು ಫಸ್ಟ್ ಡೇ ಆಗಿತ್ತು ಸ್ಯಾರಿ ಮೇಳ. ಅದು ಇನ್ನು ಜನ ಬರ್ತಾಯಿದ್ರು. ಆವಾಗವಾಗ ಫ್ರೀ ಇತ್ತು, ಆರಾಮಾಗಿ ನಾವು ಯಾವ ಸ್ಯಾರಿ ಬೇಕು ನೋಡ್ಕೊಬೋದಿತ್ತು ಚೆನ್ನಾಗಿ.
ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲೂ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು. ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಆವಾಗಲೇ ಒಂದು ತೋರಿಸಿದ್ವಿ ಅಲ್ವಾ, ಅದಂತೂ ಇನ್ನೂ ಸಖತ್ತಾಗಿ ಅನ್ನಿಸ್ತು. ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಆದರೂ ಪರವಾಗಿಲ್ಲ ತೊಗೊಬೋದಿತ್ತು, ಯಾವುದಾದ್ರೂ ಫಂಕ್ಷನ್ಸ್ ಇದ್ದಿದ್ರೆ ಅಂತ ಅನಿಸ್ತಾ ಇತ್ತು. ನಾವಿಬ್ಬರು ಅದೇ ಮಾತಾಡ್ಕೊತಿದ್ವಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಕಲರ್ ಅಂತ. ಪಾಪು ಮಾತ್ರ ಇವಾಗ ಹೋಗೋದಿದ್ದು 2 ವೀಡಿಯೋ ಇದೆಯಲ್ಲ, ಹಿಂದೆ ಹೋಗಿದ್ದು 2 ವೀಡಿಯೋ ಅವನೇ ಮಾಡಬೇಕು, ಮಧು ಆಂಟಿ ಇಟ್ಕೊಳ್ಳಿ ನಾನು ಮಾಡ್ತೀನಿ ವೀಡಿಯೋ ಅಂತ ಅವನೇ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ. ಇದ್ರ ಜೊತೆಗೆ ಬ್ಯಾಂಗ್ಳೂರಲ್ಲಿ ಒಂದು ಸಿಲ್ವರ್ ಶಾಪ್ದು ಕೂಡ ಅಂಗಡಿ ಕೂಡ ಅಲ್ಲೂ ಕೂಡ ಇಟ್ಟಿದ್ರು. ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನಾವು ಕೂಡ ಒಂದು ಸ್ವಲ್ಪ ನೋಡಿದ್ವಿ. ಸಿಲ್ವರ್ ಕಲೆಕ್ಷನ್ಸ್ ಆಗಿರೋದ್ರಿಂದ ಎಲ್ಲ ಇವಾಗ ಆಲ್ಮೋಸ್ಟ್ ಚಿನ್ನದ ಥರನೇ ಕಾಣಿಸೋಂಥ ಸಿಲ್ವರೇ ಜಾಸ್ತಿ ಯೂಸ್ ಮಾಡೋದು. ಯಾಕಂದರೆ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಸಿಲ್ವರ್ ಮೊರೆ ಹೋಗ್ತಾ ಇದ್ದಾರೆ ಜಾಸ್ತಿ. ನನ್ನ ಹತ್ರನೂ ಕೂಡ ಒಂದು ಸಣ್ಣದು ಓಲೆ ಇದೆ ಸಿಲ್ವರ್ದು. ಅದು ಬಿಟ್ಟರೆ ನಾನೇನು ಜಾಸ್ತಿ ಇದೇನು ತೊಗೊಳಕ್ಕೆ ಹೋಗಿಲ್ಲ. ನನಗೊಂದೊಂದು ಸರಿ ಅನಿಸುತ್ತೆ, ಅಯ್ಯೋ ಬೇಡ ಸುಮ್ಮನೆ ಏನಕ್ಕೆ ಜ್ಯುವೆಲರಿ, ಸಾಕು ಇರೋದೆ. ಇವಾಗಿನ ಪ್ರೈಸಲ್ಲಿ ತೊಗೊಳಕ್ಕಾಗಲಿಲ್ವಾ, ಪರವಾಗಿಲ್ಲ ಇರೋದೇ ಯೂಸ್ ಮಾಡೋಣ. ನಾವು ಬೇರೆ ಎಲ್ಲ ಇನ್ವೆಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಗೋಲ್ಡ್ ಕಡೆ ಹೋಗೋಕ್ಕಂತೂ ತುಂಬಾ ಭಯ ಆಗುತ್ತೆ ಇವಾಗಿನ ರೇಟಲ್ಲಿ. ಆದರೆ ನಮಗೂ 2 ಹೆಣ್ಮಕ್ಳು ಇರೋದ್ರಿಂದ ಅಲ್ಪ ಸ್ವಲ್ಪ ಅಂತೂ ತೊಗೊಳ್ಳೇಬೇಕಾಗುತ್ತೆ. ನೋಡೋಣ. ಇವಾಗ ಸಿಲ್ವರ್ ಕಲೆಕ್ಷನ್ಸಲ್ಲೂ ಚೆನ್ನಾಗಿತ್ತು. ಇವಾಗ ಬಂದಿರೋ ಟ್ರೆಂಡ್ ಅಂತ ಅಂದರೆ ಸ್ಟೋನ್ ಬರುತ್ತಲ್ಲಪ್ಪ, ಯಾವುದು ನವರತ್ನ ಹಳದು ನೆಕ್ಲೆಸ್ ಅದೆಲ್ಲ ಇತ್ತು, ಚೆನ್ನಾಗಿತ್ತು. ಆದರೆ ಒಂದು ಸ್ವಲ್ಪ ಅದರಲ್ಲಿ ವೈಟ್ ಸ್ಟೋನ್ಸು ಜಾಸ್ತಿ ಬಂದಿತ್ತು ಅಂತ ಅನ್ನಿಸ್ತು. ಬ್ಯಾಂಗಲ್ ಡಿಸೈನ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಒಂದೆರಡು ಬ್ಯಾಂಗಲ್ ನೋಡಿದ್ವಿ, ಸಖತ್ತು ಚೆನ್ನಾಗಿತ್ತು ಅದು. ಅದಾದಮೇಲೆ ಇವಾಗ ನೋಡ್ತಾ ಇರ್ಬೋದು, ನಾವು ಒಂದು ಮಾಂಗಲ್ಯ ಚೈನ್ ನೋಡ್ತಾ ಇದ್ವಿ, ಚಿಕ್ಕದು ಶಾರ್ಟ್ ಆಗಿ ಬರುತ್ತಲ್ಲ ಅದನ್ನು ನೋಡ್ತಾ ಇದ್ವಿ. ಸ್ವಲ್ಪ ಬೀಡ್ಸ್ ಜಾಸ್ತಿ ಇತ್ತು, ಮತ್ತು ಪೆಂಡೆಂಟಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಅವ್ರ ಹತ್ರ 2 ಡಿಸೈನ್ ಇತ್ತು. ಬೇಡ ಅಂದ್ಬಿಟ್ಟು ಮತ್ತೆ ನಾವು ಸೆಲೆಕ್ಟ್ ಮಾಡಿ ಇಟ್ಟಿದ್ವಲ್ವ ಸ್ಯಾರಿ, ಆ ಕಡೆ ಬಂದ್ವಿ. ಅಷ್ಟರಲ್ಲಿ ಜನ ಅಂತೂ ಬರ್ತಾನೇ ಇದ್ದರು. ಮತ್ತು ಇನ್ಸ್ಟಾಗ್ರಾಮಿಂದ ಪ್ರಮೋಟ್ ಎಲ್ಲ ಮಾಡ್ತಾರಲ್ವ, ಅವರು ಕೂಡ ಎಲ್ಲ ಬಂದುಬಿಟ್ಟು ರೀಲ್ಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದರು. ನೋಡಿ, ಇದೊಂದು ಸ್ಯಾರಿ ಮತ್ತು ಇನ್ನೊಂದು ವೈಟ್ ಕಲರ್ ಸ್ಯಾರಿ ಇದೆಯಲ್ಲ, ಪರ್ಪಲ್ ವಿತ್ ವೈಟ್ ಗ್ರೀನ್, ಅದು 2 ಸ್ಯಾರಿ ಕೂಡ ತೊಗೊಂಡ್ರು ನಮ್ಮ ಫ್ರೆಂಡು. ನಾನು ಇವಾಗ ತುಂಬಾ ಶಾಪಿಂಗ್ ಮಾಡಿದ್ದೆ ಮದುವೆಗಳಿಗೆ, ಮತ್ತು ಟ್ರಿಪ್ ಹೋಗಿದ್ವಿ ಅಲ್ವಾ, ಅದಕ್ಕೋಸ್ಕರ ನಾನು ಇವಾಗ ಏನು ತೊಗೊಳಕ್ಕೆ ಹೋಗಲಿಲ್ಲ. ಅವ್ರು ಹೇಳಿದ್ರು ತೊಗೊಳ್ಳಿ ನೀವೊಂದು ಕಾಟನ್ ಸ್ಯಾರಿ ಪರವಾಗಿಲ್ಲ ಅಂತ. ಇಲ್ಲಪ್ಪ, ಬಜೆಟ್ ಎಲ್ಲ ಸ್ವಲ್ಪ ಲೋ ಅಲ್ಲಿ ನಡೀತಾ ಇದೆ, ಅಡ್ಮಿಷನ್ ಎಲ್ಲ ಬಂದಿರೋದ್ರಿಂದ ಈ ಜೂನ್ ಜುಲೈಯಲ್ಲಿ ಹಾಗೇ ಇರುತ್ತೆ, ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಲೈಫು. ಯಾಕಂದರೆ ಅಡ್ಮಿಷನ್ನು, ವ್ಯಾನು, ಅದು ಇದು ಎಲ್ಲ ನೋಡಬೇಕಾಗಿರುತ್ತಲ್ಲ ಮಕ್ಕಳದು ಕೂಡ, ಅದಕ್ಕೋಸ್ಕರ. ಅದಾದಮೇಲೆ ನಾವು ಕೂಡ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು, ಕಾರುಣ್ಯರಾಮ್ ಅವ್ರು ಕೂಡ ಅಲ್ಲೇ ಇದ್ದರು, ಅವ್ರ ಜೊತೆನೂ ಕೂಡ ಫೋಟೋಸ್ ತೊಗೊಂಡ್ವಿ.
ಹಾಗೆ ಮತ್ತೆ ಸ್ಯಾಟರ್ಡೆ ಸಂಜೆ ಒಂದು ಪ್ರೋಗ್ರಾಮ್ ಇತ್ತು. ನಾವು 25th ಆ್ಯನಿವರ್ಸರಿಗೆ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ನಮ್ಮ ಕ್ವಾರ್ಟರ್ಸಲ್ಲೇ ಆಂಟಿ ಅವರಿದ್ದರು. ಅವರು ಇವಾಗ ಸ್ವಂತ ಮನೆಗೆ ಹೋಗಿದ್ದಾರೆ. ಅವ್ರು ಕೂಡ ಫೋನ್ ಮಾಡಿ ಹೇಳಿದರು, ಪೊಲೀಸ್ ಭವನದಲ್ಲಿ ಆ್ಯನಿವರ್ಸರಿ ಇದೆ, 25th ಆ್ಯನಿವರ್ಸರಿ ಬರಬೇಕು ಕಣಪ್ಪ ಅಂತ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರೆಲ್ಲ ಹೇಳಿದರು ಅವರು ಕೂಡ ರೆಡಿಯಾಗಿದ್ದರು. ಎಲ್ಲರೂ ಕೂಡ ಹೊರಟ್ವಿ. ಸಂಜೆ ಪಾರ್ಟಿಗೆ ನಾವು ಇಲ್ಲಿ ಮನೆ ಬಿಟ್ಟಾಗ್ಲೇ 7:15 ಆಗಿತ್ತು. ಹೋಗಿ 1.5 ಅವರಿಗೆಲ್ಲ ಪಾರ್ಟಿ ಕೂಡ ಸ್ಟಾರ್ಟ್ ಆಯಿತು. ನಾನು ಚೋಟು ಬಂದಿರಲಿಲ್ಲ. ಚೋಟು ಅವ್ರ ಅಪ್ಪ ಜೊತೆ ಇದ್ಲು. ಅಮ್ಮು ಮತ್ತು ಬಬ್ಲು 3 ಜನನೂ ಹೋಗಿದ್ವಿ. ಅಮ್ಮನಿಗೂ ಬೇಡ ಮನೇಲಿರು ಅಂತ ಹೇಳಿದ್ದೆ, ಆದರೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾಳೆ ಅಂತ ಅವಳು ಕೂಡ ನಾನು ಬರ್ತೀನಿ ಅಂದಿದ್ದಕ್ಕೆ ಚೋಟು ಓಕೆ ಅಮ್ಮ ಪರವಾಗಿಲ್ಲ ನೀವೆಲ್ಲ ಹೋಗಿ, ನಾನು ಪಪ್ಪನ ಜೊತೆ ಇರ್ತೀನಿ ಅಂತ ಹೇಳಿದ್ಲು. ಅವರು ಕೂಡ ಹೊರಗಡೆ ಹೋಗಿ ನಮ್ಮ ಮನೆಯವರು ಅವಳಿಗೊಂದು ಸ್ವಲ್ಪ ಬುಕ್ಸ್ ಎಲ್ಲ ಕೊಡಿಸ್ಬೇಕಿತ್ತು. ಬುಕ್ಸ್ ಎಲ್ಲ ತೊಗೊಂಡು ಹೊರಗಡೆ ಮಸ್ತ್ ಊಟ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನಮಗೆ ಅವತ್ತು ವೆಜ್ ಊಟ ಇದ್ದಿದ್ದು, ಯಾಕಂದರೆ ಸ್ಯಾಟರ್ಡೆ ಆಗಿರೋದ್ರಿಂದ ವೆಜ್ ಎಲ್ಲ ಊಟ ಮಾಡಿಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಪಾರ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಡ್ಯಾನ್ಸ್ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಖುಷಿ ಅನಿಸುತ್ತಲ್ವ 25th ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದರೆ. ನನಗೂ ಕೂಡ ನಮ್ಮ ಮನೆಯವರು 10th ಆ್ಯನಿವರ್ಸರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದರು, ಸರ್ಪ್ರೈಸ್ ಗಿಫ್ಟ್ ಅಂತ. ಅಂದರೆ ಪದೇ ಪದೇ ಏನು ಗಿಫ್ಟ್ ಎಲ್ಲ ಕೊಡೋಕ್ಕೋಗಲ್ಲ ಅಷ್ಟು ಸುಲಭವಾಗಿ ನಮ್ಮ ಮನೆಯವರು. ಆದರೆ 10th ಆ್ಯನಿವರ್ಸರಿಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಕೊಟ್ಟಿದ್ದರು. ಅದಾದಮೇಲೆ ನೋಡೋಣ ಮುಂದೆ ಕೊಡಿಸ್ತಾ ಇರ್ತಾರೆ ದುಡ್ಡಿದ್ದಾಗೆಲ್ಲ, ಅದು ಇದು ಅಂತ ತೊಗೊತ ಇರ್ತದೆ. ಆದರೆ ನಾವೇನಂತ ಅಂದರೆ ಏನಾದರೂ ಒಂದು ಮನೆಗೆ ಏನಾದರೂ ವಸ್ತು ತೊಗೊಂಬರ್ಬೇಕು ಅಂದರೂ ಜೊತೇಲಿ ಹೋಗಿ ಅಭ್ಯಾಸ ಆಗಿಬಿಟ್ಟಿದೆ. ಒಂದು ತರಕಾರಿ ತರೋಕ್ಕೂ ಜೊತೆಯಲ್ಲೇ ಹೋಗಿ ಅಭ್ಯಾಸ ಆಗಿರೋದ್ರಿಂದ ಏನೇ ತರಬೇಕು ಅಂತಂದ್ರೂ ಹೇಳಿನೇ ತೊಗೊಂಬರ್ತಾರೆ, ಹೇಳಿನೇ ಮಾಡ್ತಾರೆ. ಇವ್ರ ಮನೇಲೂ ಕೂಡ ಈಗ ಏಜ್ಡ್ ಮಕ್ಕಳೆಲ್ಲ ಇರೋದ್ರಿಂದ ಒಂದು 18, 20, 25 ಆ ಥರ ಮಕ್ಕಳೆಲ್ಲ ಇರೋದ್ರಿಂದ ಫುಲ್ ಎಂಜಾಯ್ ಮಾಡಿದ್ರು, ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ತುಂಬ ಹೊತ್ತು ಕೂತ್ಕೊಂಡು ಗೇಮ್ಸ್ ಆಗಿರ್ಬೋದು ಮತ್ತು ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೋಡಿ ಎಂಜಾಯ್ ಮಾಡಿದ್ವಿ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಬರೋ ಅಷ್ಟರಲ್ಲಿ ಒಂದು 9:45 ಆಗ್ಬಿಟ್ಟಿತ್ತು. ಆಟೋ ಬುಕ್ ಮಾಡಿದ್ವಿ. ಅಷ್ಟರಲ್ಲಿ ಪಾಪು ಅಲ್ಲಿ ಸಾಂಗ್ ಎಲ್ಲ ಹಾಕ್ತಿದ್ರಲ್ವಾ, ಹೊರಗಡೆನೆ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಅದನ್ನು ಕೂಡ ಒಂದು ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.